ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 63ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ರಾಣಿ ಶಿವನ ತೋರಿಸ್ತಾರೆ. ಅವರು ಕೋಪದಲ್ಲಿ ಗಿಡಗಳದು ಎಲೆನ ಕೀಳ್ತಾ ಬೈತಾ ಇರ್ತಾರೆ ಮಹಾರಾಣಿ ಸೋಜಿಂಗಿಗೆ. ಮಹಾರಾಣಿ ಸೋಜಿಂಗ್, ನೀನ್ ಎಂತ ಮೋಹಿನಿ ಇರ್ಬೇಕು, ಅಲ್ಲ ನೀನು ಏನ್ ಜಾದೂ ಟೋನ ಮಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಮಹಾರಾಜರನ್ನ ಮತ್ತೆ ಈ ಅಂತಃಪುರದಲ್ಲಿರೋ ಜನಗಳನ್ನೆಲ್ಲ ನಿನ್ ಕಡೆಗೆ ನಿನ್ ವಶಕ್ಕೆ ಮಾಡ್ಕೋತಾ ಇದೀಯಾ. ಅವಳು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಇವಾಗಂತೂ ನನ್ ಜನಗಳು ಕೂಡ ನಿನ್ನನ್ನೇ ಹೊಗಳುತ್ತಾ ಇದ್ದಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಹಾರಾಣಿ ಮೋಜಾಂಗ್ ಆಡುವಾಗ ಇವರು ನೋಡ್ತಿದ್ರಲ್ಲ, ಆ ಸೀನ್ ತೋರಿಸ್ತಾರೆ. ಇಲ್ಲಿ ಮಹಾರಾಣಿ ಗೆದ್ದಾಗ ನಾನ್ ಗೆದ್ದೆ, ಕಾಸ್ಕೊಡಿ ಅಂತ ಕೇಳ್ತಿರ್ತಾಳೆ. ಆಮೇಲೆ ರಾಣಿ ಶಿವ್ ಮತ್ತೆ ಇನ್ನೊಬ್ಳು ರಾಣಿ ನಡ್ಕೊಂಡು ಹೋಗುವಾಗ ಆ ರಾಣಿ ಕೂಡ ಹೇಳಿರ್ತಾಳಲ್ಲ, ನನಗೆ ಅನ್ಸುತ್ತೆ ಮಹಾರಾಣಿ ಅಷ್ಟೊಂದು ಕೆಟ್ಟವ್ರಲ್ಲ, ಅವ್ರು ಸ್ವಲ್ಪ ಒಳ್ಳೆಯವ್ರು ಅನ್ಸುತ್ತೆ ಅಂತ ಹೇಳಿದ್ನ ಇಲ್ಲಿ ಅವಳು ನೆನ್ಪಿಸ್ಕೊತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ರಾಣಿ ಶಿವ್ಗಂತೂ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ. ಗಿಡನೆಲ್ಲ ಕಿತ್ತಾಕ್ತಾ ಇರ್ತಾಳೆ. ಅವಳು ಕಿತ್ತಿರೋ ಎಲ್ಲನೆಲ್ಲ ಕೆಳಗ್ ಬಿಸಾಕ್ತಾ ಹೇಳ್ತಿರ್ತಾಳೆ, ಇಲ್ಲ 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 ಸೂಸಿಂಗ್, ನೀನ್ ಇಷ್ಟೊಂದು ಆರಾಮಾಗಿ ಹೆಂಗ್ ಬದುಕೋದಕ್ ಸಾಧ್ಯ, ನಾನ್ ನಿನ್ನ ಆರಾಮಾಗಿ ಬದುಕೋದಿಕ್ಕೆ ಬಿಡೋದಿಲ್ಲ. ಅವಳು ಆ ತರ ಹೇಳ್ತಾ ಕೆಳಗಡೆ ಬಿದ್ದಿರೋ ಎಲೆನೆಲ್ಲ ಕಾಲಲ್ಲಿ ಒಸಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಹಾರಾಣಿ ಸೂಸಿಂಗ್ ನ ನಮ್ಗೆ ತೋರಿಸ್ತಾರೆ. ಮಹಾರಾಣಿ ಸೂಸಿಂಗ್ ಅವಳ ಸೇವಕಿಗೆ ವೇಟ್ ಮಾಡ್ತಿರ್ತಾಳೆ. ಯಾವಾಗ ಅವಳ ಸೇವಕಿ ಬರ್ತಾಳೋ ಆಗ ಮಹಾರಾಣಿ ಕೇಳ್ತಿರ್ತಾರೆ, ಹೇಗಿತ್ತು ಈಗ ಶೆಫು ಅದನ್ನ ಚೆನ್ನಾಗ್ ಮಾಡಿದ್ರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳ ಸೇವಕಿ ಏನು ಮಾತಾಡ್ದಿಲ್ದೇ ಇರೋದನ್ನ ನೋಡಿ ಇಲ್ಲಿ ಮಹಾರಾಣಿನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಗ್ಲಿಲ್ವಾ, ನಾನು ಅಷ್ಟೊಂದು ವಿಸ್ತಾರವಾಗಿ ಎಲ್ಲಾನು ಹೇಳಿದ್ನಲ್ಲ. ಸೂಸಿಂಗ್ ಸೇವಕಿ ಹೇಳ್ತಿರ್ತಾಳೆ, ಇಲ್ಲ ಇಲ್ಲ ಆ ಶೆಫ್ಗಳೇನೋ ನೀವ್ ಹೇಳ್ದಂಗೆ ಮಾಡಿದ್ರು, ಆದ್ರೆ ರಾಣಿ ಶೂ ಅದನ್ನ ಬಿಸಾಕ್ಬಿಟ್ರು. ಈ ಮಾತನ್ನ ಕೇಳಿ ಮಹಾರಾಣಿಗೆ ಕೋಪ ಬಂದ್ಬಿಡುತ್ತೆ. ಏನೋ ರಾಣಿ ಶೂನ, ಈ ರಾಣಿ ಶೂ ಅಂತೂ ಅವ್ರ ಲಿಮಿಟ್ ನ ತುಂಬಾನೇ ಕ್ರಾಸ್ ಮಾಡ್ತಾ ಇದಾರೆ. ಇಷ್ಟು ದಿನದವರೆಗೂ ನಾನು ಅವಳು ಮಾಡ್ತಿದ್ದನ್ನ ಎಲ್ಲದನ್ನು ಸಹಿಸ್ಕೊಂಡಿದ್ದೆ. ಅವಳು ಸೇವಕಿ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಮೋಸ್ಟ್ಲಿ ಅವಳು ಅನ್ಕೊಂಡಿರ್ಬೇಕು ನನ್ಗೆ ಕೋಪನೇ ಬರಲ್ಲ ಅಂತ. ಅವಳಿಗೆ ನಾನ್ ಹೇಳ್ತೀನಿ ಬಾ ಅಂತ ಅವಳ ಸೇವಕಿನ ಕರ್ಕೊಂಡು ಹೋಗ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ರಾಣಿ ಶೂ ಅರಮನೆನ ತೋರಿಸ್ತಾರೆ. ಇಲ್ಲಿ ರಾಣಿ ಶೂ ಹೂವುಗಳನ್ನ ನೋಡ್ತಿರ್ತಾಳೆ. ಅವಳ ಸೇವಕಿ ಅಲ್ಲೇ ನಿಂತಿರ್ತಾಳೆ. ಮಹಾರಾಣಿ ಬಂದಿರೋದನ್ನ ನೋಡಿ ಅವಳ ಸೇವಕಿ, ಮಹಾರಾಣಿ ನಿಮ್ಗೆ ನನ್ನ ನಮಸ್ಕಾರ ಅಂತ ಹೇಳ್ತಿರ್ತಾಳೆ. ಅದನ್ನ ಕೇಳಿಸ್ಕೊಂಡು ರಾಣಿ ಶೂ ಕೂಡ ತಿರುಗ್ಬಿಟ್ಟು ನಮಸ್ಕಾರ ಮಾಡ್ತಿರ್ತಾಳೆ. ರಾಣಿ ಶೂ ಕೇಳ್ತಿರ್ತಾಳೆ, ಸೂಸಿಂಗ್ ನೀವೇನಿಲ್ಲಿ? ಸೂಸಿಂಗ್ ಹೇಳ್ತಿರ್ತಾಳೆ, ಅದು ನೀನೇನಾ ಶೆಫ್ ಅವ್ರು ಮಾಡಿರೋ ಹೊಸ ಡಿಶ್ ನ ಬಿಸಾಕಿದ್ದು. ರಾಣಿ ಶೂ ಫುಲ್ಲು ಶಾಕ್ ಆಗ್ತಾ ಇನ್ನಸೆಂಟ್ ಆಗಿ ಹೇಳ್ತಿರ್ತಾಳೆ, ಏನ್ ಹೇಳ್ತಿದ್ದೀರಾ ನೀವೇನ್ ಹೇಳ್ತಿದ್ದೀರೋ ನನ್ಗಂತೂ ಅರ್ಥ ಆಗ್ತಿಲ್ಲ ಅಂತ. ಮಹಾರಾಣಿಗೆ ಕೋಪ ಬಂದು ಹೇಳ್ತಿರ್ತಾಳೆ, ಈ ನಾಟಕ ಎಲ್ಲ ಆಡ್ಬೇಡ, ಫ್ರೈಡ್ ಮಾಡಿದಂತ ಪನ್ನೀರ್ನ ಆ ರೆಸಿಪಿ ಏನಿದೆ ಅದನ್ನ ನಾನು ತುಂಬಾ ಟೈಮ್ ತಗೊಂಡು ಅವ್ರಿಗೆ ಹೇಳಿ ವಿಸ್ತಾರವಾಗಿ ಹೇಳಿ ಮಾಡಿಸಿದ್ದು, ಎಲ್ಲರೂ ನೋಡಿದ್ದಾರೆ, ಅದನ್ನ ನೀನೇ ಅಂತ ಬಿಸಾಕಿದ್ದು. ಅದಕ್ಕೆ ರಾಣಿ ಶೂ ಡ್ರಾಮಾ ಆಡ್ತಾ ಹೇಳ್ತಿರ್ತಾಳೆ, ಓ ಆ ಪನ್ನೀರ್ ಬಗ್ಗೆನಾ, ಅದೇ ಸುಟ್ಟು ಕರ್ರಗಿತ್ತಲ್ಲ ಆ ಪನ್ನೀರ್ ಬಗ್ಗೆನಾ ನೀವು ಹೇಳ್ತಿರೋದು, ಅದರಿಂದ ನನಗೆ ವಾಸನೆ ಬರ್ತಿತ್ತು, ಅದನ್ನ ನೋಡಿ ನಾನು ಅನ್ಕೊಂಡೆ ಮೋಸ್ಟ್ಲಿ ಕೊಳ್ತೋಗಿದೆ ಅಂತ, ಅದಕ್ಕೆ ನಾನು ಅದನ್ನ ತೆಗೆದು ಬಿಸಾಕಿದ್ದು. ಈ ತರ ಅವಳು ಡ್ರಾಮಾ ಮಾಡ್ಕೊಂಡು ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ರಾಣಿ ಏನ್ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.